ತಿರ್ನಳ್ಳಿ ಕ್ರಾಸಿಂದ ಮುದ್ದೇನಹಳ್ಳಿಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ಲಿ ಪೂಜೆ ಆಯಿತು, ಮತ್ತು ಒಂದು ಬಸ್ ಸ್ಟಾಪ್ಗೆ ಗುದ್ಲಿ ಪೂಜೆ ಆಯಿತು. ಮತ್ತು ಇದು ಮುದ್ದೇನಹಳ್ಳಿ ಪಂಚಾಯತಿಗೆ ಹತ್ತತ್ರ 15 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀನಿ. ಕೊರಲಹಳ್ಳಿ ಅಂತ ಭಾಳ ಹಿಂದುಳಿದಿತ್ತು, ಜಾಲಪ್ಪ ಸಾಹೇಬ್ರ ಕಾಲದಿಂದನೂ ಕನೆಕ್ಟಿವಿಟಿ ಇರಲಿಲ್ಲ. ಮಳೆ ಬಂದರೆ ಜಕಲ್ಮಡುಗು ತುಂಬಿದ್ರೆ ಒಂದು 100 ಕುಟುಂಬಗಳು ತೋಟಕ್ಕೆ ಹೋಗೋಕ್ಕಾಗ್ತಿರಲಿಲ್ಲ. ಅಂಥದಕ್ಕೆ 70 ಲಕ್ಷ ಕೊಟ್ಟು ಬ್ರಿಡ್ಜ್ ಹಾಕ್ಸಿದ್ದೀನಿ. ತುಂಬ ಅದ್ಭುತವಾಗಿ ಮುದ್ದೇನಹಳ್ಳಿ ಭಾಳಷ್ಟು SC ST ಸಮುದಾಯ ಇರೋ ಪಂಚಾಯಿತಿ, ಭಾಳ ಅದ್ಭುತವಾಗಿ ಅಭಿವೃದ್ಧಿ ಮಾಡಿದ್ದೀನಿ. ಅದು ನಿಮಗೆ ಇವತ್ತು ಕಾಣಿಸ್ತಾ ಇದೆ ಸರ್. ಇಲ್ಲಿ ಯಾವ CC ರಸ್ತೆ ಅದಕ್ಕೆಲ್ಲ ಎಷ್ಟು ಕೊಟ್ರಿ? ಆಲ್ಮೋಸ್ಟ್ ಅಲ್ಲಿ ಈಗ CC ರಸ್ತೆಗೆ 13 ಕೋಟಿ ಆಗಿದೆ. ಇನ್ನು 2 ಕೋಟಿ ರೂಪಾಯಿ ಅದರಲ್ಲೊಂದು ಬ್ರಿಡ್ಜ್ ಹಾಕಿದ್ದೀವಿ, ಕೆಲವು ಬಸ್ ಸ್ಟಾಪ್ ಹಾಕಿದ್ದೀವಿ, ಕೆಲವು ಸ್ಕೂಲ್ ರಿಪೇರಿಗೆ ಹಾಕಿದ್ದೀನಿ. ಸೊ ಈ ಮುದ್ದೇನಹಳ್ಳಿ ಪಂಚಾಯಿತಿ ತುಂಬ ಅದ್ಭುತವಾಗಿ ಡೆವಲಪ್ ಆಗಿದೆ. ಇಲ್ಲೊಂದು ಸ್ಮಾಲ್ ಪ್ಯಾಚ್ ಪೆಂಡಿಂಗ್ ಇದೆ, ಅದು ಈಗ ಅಪ್ಲೈ ಮಾಡಿದ್ದೀನಿ. ಅದಾಗಿದ್ದ ತಕ್ಷಣ ಮುದ್ದೇನಹಳ್ಳಿ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಸರ್. ಸರ್, ಇವತ್ತು ಪ್ರೈಮ್ ಮಿನಿಸ್ಟರ್ ಅದನ್ನು ಕಡಿತಗೊಳಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೆಂಗೆ ಸರ್? ಗ್ಯಾಸ್ ಅವ್ರು ಕೊಟ್ಟು ನಮ್ಮ ಮೇಲೆ ಹೊರೆ ಹಾಕಿದ್ರೆ ನಾನು ಅದಕ್ಕೆ BJPನ ಅಯೋಗ್ಯರು ಮುಟ್ಟಾಳ್ರು ಅಂತ ಸುಮ್ಮನೆ ಬೈತೀನ ಏನು? ಗ್ಯಾಸ್ ಕಂಟ್ರೋಲ್ ಇರೋದು ಅವ್ರ ಕೈಯಲ್ಲಿ, ಪೆಟ್ರೋಲ್ ಇರೋದು ಅವ್ರ ಕೈಯಲ್ಲಿ, ಡೀಸೆಲ್ ಇರೋದು ಅವ್ರ ಕೈಯಲ್ಲಿ. ಈ 300 ಜನ ಅಂಧಭಕ್ತರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಒಬ್ಬೊಬ್ಬನ 10 ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡಿಕೊಂಡು. ನೀನು ಯಾವ ವೀಡಿಯೋ ಬಂದರೆ ಅಷ್ಟೇ 100-125 ಅವ್ರ ಕಾಮೆಂಟ್ಗಳು, 100 ಈ ಅಂಧಭಕ್ತರು ಇದ್ದಾರೆ. ಇವರಿರೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಕೇಂದ್ರದಲ್ಲಿ ಮೋದಿ ಅವ್ರನ್ನ ಮಾಡೋಕ್ಕೆ ಹೇಳಿ. ಸ್ಮಾರ್ಟ್ ಸಿಟಿ ಎಲ್ಲ ಅವ್ರು ಇದನ್ನು ಸಿಂಗಪೂರ್ ಮಾಡ್ತೀನಿ ಅಂತ ಇದ್ರು. ಚಿಕ್ಕಬಳ್ಳಾಪುರ ಮಾಡೋಕ್ಕೆ ನಾವು ಒದ್ದಾಡ್ತಿದ್ದೀವಿ. ಇಲ್ಲಿ ಚಿಕ್ಕಬಳ್ಳಾಪುರ ಮಾಡೋಕ್ಕೆ ನಾನು ಇನ್ನೂ ಒದ್ದಾಡ್ತಿದ್ದೀನಿ. ಬಟ್ ಒಂದು ಚಿಕ್ಕಬಳ್ಳಾಪುರ ಜನತೆಗೆ ಹೇಳ್ತೀನಿ, ನಾನು ಮೆಟ್ರೋಗೆ ಈಗಾಗಲೇ DPRಗೆ ಹೇಳಿದ್ದೀವಿ, ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತಂತಿರ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.